ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಈ ವ್ಲಾಗ್ ಬಂದುಬಿಟ್ಟು ಹುಡುಗಿ ಮನೆಗೆ ಮೊದಲನೇ ಬಾರಿ ಹುಡುಗ ಹುಡುಗಿ ಮದುವೆ ಆದಮೇಲೆ ಬರ್ತಾ ಇರೋದು ಇದು. ಅಂದರೆ ಮದುವೆ ಆಗಿತ್ತು 3ನೇ ದಿನ. ಸೊ ಆ ದಿನ ಹುಡುಗ ಹುಡುಗಿ ಚಪ್ಪರದ ಒಳಗಡೆ ಬರೋಕ್ಕಿಂತ ಮುಂಚೆನೇ ಕೆಂಪು ನೀರನ್ನ ತೋರಿಸ್ಬಿಟ್ಟು ಒಳಗಡೆ ಕರ್ಕೋಬೇಕು ಹುಡುಗ ಹುಡುಗಿನ. ಹಾಗೆ ಇವತ್ತಿನ ದಿನ ಕಳ್ವಟ್ನೆನೂ ಕೂಡ ಇರುತ್ತೆ. ಸೊ ಕಳ್ವಟ್ನೆ ಅಂದರೆ ಒಂದು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಾನು, 5 ಬಗೆ ಎಲೆನ ಸೇರಿಸ್ಬಿಟ್ಟು ಮಾಡುವಂಥದ್ದು. ಈ ಶಾಸ್ತ್ರ ಬಂದುಬಿಟ್ಟು ಕಳ್ವಟ್ನೆ ಅಂದರೆ ಒಂದು 5 ಬಗೆ ಎಲೆಯಲ್ಲಿ ಮಾಡುವಂಥದ್ದು. ಇದನ್ನು ಗಂಡಿನ ಮನೆಯಲ್ಲೂ ಕೂಡ ಮಾಡ್ತಾರೆ, ಹೆಣ್ಣಿನ ಮನೆಯಲ್ಲೂ ಕೂಡ ಮಾಡ್ತಾರೆ. ಗಂಡಿನ ಮನೆಯಲ್ಲಿ ಮಾಡಿದಾಗ ಕಾಲಿಂದ ತಲೆ ಮೇಲ್ಗಡೆ ಅಂದರೆ ಮೇಲ್ಮುಖದಲ್ಲಿ ಹಚ್ತಾ ಹೋಗ್ತಾರೆ. ಹೆಣ್ಣಿನ ಮನೆಯಲ್ಲಿ ಈ ಶಾಸ್ತ್ರ ಮಾಡುವಾಗ ಕೆಳಮುಖದಲ್ಲಿ ಹಚ್ತಾ ಬರ್ತಾರೆ. ಅದೇ ಇದು ಒಂಥರ ಶಾಸ್ತ್ರ. ನಂಗೆ ಅದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಕಡೆನೂ ಮಾಡ್ತಾರೆ ಈ ಶಾಸ್ತ್ರ ಮಾತ್ರ. ಹಾಗೆ ನೆಕ್ಸ್ಟು ಚಪ್ರ ಹಾಕಿರ್ತಾರಲ್ವ, ಹಾಗೆ ಬಾಗಿಲ ಎದುರುಗಡೆ ನಾವು ಬಾಗಿಲು ತೋರಣ ಹಾಕಿರ್ತೀವಲ್ವ, ಅದನ್ನು ಗಂಡು ಹೆಣ್ಣಿನ ಹತ್ರನೇ ನಾವು ಫಸ್ಟ್ ಸ್ಟಾರ್ಟಿಂಗು ಒಂದು ಚಿಕ್ಕ ದಾರ ಕಟ್ ಮಾಡಿಸ್ತೀವಿ. ಅದ್ರ ನಂತರ ನಾವು ಚಪ್ರನ ತೆಗಿಬೋದು. ಅಂದರೆ ಮದುವೆ ಶಾಸ್ತ್ರಕ್ಕೆ ನಾವು ಹಾಕಿರೋ ಚಪ್ರನ ತೆಗಿಬೋದು ಅಂತ ಹೇಳಿಬಿಟ್ಟು, ಅಂದರೆ ನಾವು ತೆಗಿಯೋಕ್ಕಿಂತ ಮುಂಚೆ ಗಂಡು ಹೆಣ್ಣು ಹತ್ರನೇ ನಾವು ಅದನ್ನು ಒಂದು ಚಿಕ್ಕ ದಾರನ ಕಟ್ ಮಾಡಿಸ್ತೀವಿ. ಅದೊಂದು ಶಾಸ್ತ್ರ ಇರುತ್ತೆ. ಅದು ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಅನಿಸತ್ತೆ. ಸೊ ಇವಾಗ ಕಳ್ವಟ್ನೆ ಶಾಸ್ತ್ರ ಎಲ್ಲ ಆದಮೇಲೆ ಇವಾಗ ದೇವ್ರ ಕೊನೆಗೆ ಹೋಗಿಬಿಟ್ಟು ದೇವ್ರಿಗೆ ಕೈ ಮುಗ್ಕೊಂಡು ಬರೋದು, ಹಾಗೆ ಹಿರಿಯವರಿಗೆಲ್ಲ ಕೈ ಮುಗಿಯೋದೆಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಂದರೆ ಶಾಸ್ತ್ರ ಎಲ್ಲ ಮುಗಿಯೋ ತನಕ, ಅಂದರೆ 3-4 ದಿನದ ತನಕ ಈ ಕಳಶ ಕನ್ನಡಿನ ರೆಡಿ ಮಾಡಿರ್ತೀವಲ್ಲ, ಅದಂತೂ ಮೇಯ್ನಾಗಿ ಬೇಕೇ ಬೇಕಾಗಿರುತ್ತೆ. ಈ ಕಳ್ವಟ್ನೆಗೂ ಕೂಡ ನಾವು ಕಳಶ ಕನ್ನಡಿನ ತಂದುಬಿಟ್ಟು ತುಳಸಿ ಹತ್ರ ಇಟ್ಟಿರ್ತೀವಿ. ಇವಾಗ ಅದೇ ಹಾಗೆಯೇ ಎಲ್ಲ ಆದಮೇಲೆ ಈಗ ಮದುಮಗ ಮತ್ತು ಮದುಮಗಳನ್ನ ಮನೆ ಒಳಗಡೆ ಕರ್ಕೊಂಡು ಹೋಗೋ ಶಾಸ್ತ್ರ ಇರುತ್ತೆ. ಅದು ಒಂದು ದೀಪ ಇಟ್ಕೊಂಡು ಹುಡುಗಿ ಅಪ್ಪ ಒಳಗಡೆ ಕರ್ಕೊಂಡು ಹೋಗಬೇಕು ಮದುಮಗನಿಗೆ ಹಾಗೆ ಮದುಮಗಳಿಗೆ. ಅದ್ರ ಜೊತೆಗೆ ಈ ಕಳಶ ಕಂಡನೂ ಕೂಡ ನಾವು ದೇವ್ರ ಮುಂದೆ ತೊಗೊಂಡೋಗಿ ಇಡಬೇಕು. ಇವಾಗ ದೇವ್ರ ಕೋಣೆಗೆ ಹೋಗಿ ಕೂಳಿಸ್ತಾರೆ. ಮೇಯ್ನಾಗಿ ನಮಗೆ ಈ ದೀಪ ಬೇಕೇ ಬೇಕಾಗಿರುತ್ತೆ. ಮದುವೆ ಮನೇಲೂ ಕೂಡ ನಮ್ಗೆ ಆ ದೀಪ ಬೇಕು. ಮದುಮಗನ ಒಳಗಡೆ ಕರ್ಕೊಬರ್ಬೇಕಾದ್ರೆ ಆ ದೀಪ ಬೇಕೇ ಬೇಕಾಗಿರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಅದೊಂದು ಮೇಯ್ನಾಗಿ ಇರೋದು. ಇವಾಗ ದೇವ್ರ ಕೋಣೆಯಲ್ಲಿ ಮದುಮಗ ಮತ್ತು ಮದುಮಗಳನ್ನ ಕುಳಿಸಿದ್ರು. ಆಮೇಲೆ ಅವರಿಗೆ ಒಂದು ದೃಷ್ಟಿ ತೆಗೆಯೋದು ಒಂದು ಇರುತ್ತೆ. ಉಪ್ಪಿನ ದೃಷ್ಟಿ, ಉಪ್ಪು ಅಂತಂದ್ಬಿಟ್ಟು ತಾಯಿ ಆದವರು ದೃಷ್ಟಿ ತೆಗೆಯೋದು. ಹುಡುಗಗೆ ಮತ್ತು ಹುಡುಗಿಗೆ ಇಬ್ಬರಿಗೂ ದೃಷ್ಟಿ ತೆಗಿತಾರೆ. ಇದೆಲ್ಲನೂ ಹುಡುಗ ಹುಡುಗಿ ಮನೆಗೆ ಬಂದಿರೋ ದಿನ ಮಾಡಿರೋ ಶಾಸ್ತ್ರ. ಹಾಗೆ ಮಾರನೇ ದಿನ ಸತ್ಯನಾರಾಯಣ ವ್ರತನ ಇಟ್ಕೊಂಡಿದ್ರು. ಅದನ್ನು ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಭಟ್ರು ಪ್ರಸಾದನ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಪ್ರಸಾದ. सोतं पौराणिकं संशयोः लोकं परम तत्सर्वं नारदेन संपृष्टो भगवान् कमलापतितो दैवातसो लोमायताः एकदा नारदो योगी
कृपया ಗೀತು ಇವಾಗ ನನ್ನ ತಂಗಿಗೆ ಗಂಡನ ಮನೆಗೆ ಮತ್ತೆ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ. ಕೂಗಿ ನೆನೆ ಮಾಡ್ರೆ बाय बाय करतोस ಎಲ್ಲ ಪ್ರೋಗ್ರಾಮ್ ಎಲ್ಲ ಆಯ್ತು. ಇವಾಗ ರಾಜಿಗೆ ನನ್ನ ತಂಗಿಗೆ ಗಂಡನ ಮನೆಗೆ ಕಳ್ಸ್ಕೊಟ್ಟಾಯ್ತು. ನಾವು ನಮ್ಮ ಮನೆಗೆ ಹೋಗೋದು ಬಂತು.